ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ನಮ್ಮ ರಾಜ್ಯವೂ ಕೂಡ ಸೇರಿದ ಹಾಗೆ ದೇಶದ ಬಹಳಷ್ಟು ರಾಜ್ಯಗಳು ಮೋದಿ ಮಾತಿನ ಕಡೆಗೆ ಗಮನ ಕೊಡ್ತಾ ಇವೆ. ಕೊರೋನಾಗೆ ಅಂದ್ರೆ ಕೊರೋನಾ ಸುಳಿ ಇದೆಯಲ್ಲ, ಇದಕ್ಕೆ ಅಂತ್ಯ ಹಾಡುವಂತ ನಿಟ್ಟಿನಲ್ಲಿ ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಈಗ ದೇಶವ್ಯಾಪಿ ಬಂದಿದೆಯಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಯಾಕಂತಂದ್ರೆ ಕೇಸಸ್ಗಳು ಬಹಳ ಹೆಚ್ಚಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಡೆಸಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ. ಬಹಳ ಚರ್ಚೆ ಆಗಿದೆ ಅಲ್ಲಿ. ಈ ಟೈಮ್ನಲ್ಲಿ 2 ತಿಂಗಳ ಅವಧಿಗೆ ದೇಶದಾದ್ಯಂತ ಬಡವರಿಗೆ ಪಡಿತರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ವ್ಯವಸ್ಥೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೆಲ್ಲದರ ಜೊತೆಗೆ ಲಾಕ್ಡೌನ್ ಅಂತ ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಕೇಂದ್ರ ಸರ್ಕಾರ? ಈ 2 ಗಂಟೆಗಳ ಸಂದರ್ಭದ ಮೀಟಿಂಗ್ ಅದು ಬಹಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಅಲ್ಲಿ ಬಹಳಷ್ಟು ರಾಜ್ಯಗಳ ವಿಚಾರವನ್ನು ಕೂಡ ಆ ಟೈಮ್ನಲ್ಲಿ ಗಣನೆಗೆ ತೆಗೆದುಕೊಂಡಿದ್ದಾರೆ. ಕೆಲ ರಾಜ್ಯಗಳು ಸದ್ಯದ ಮಟ್ಟಿಗೆ ಓಕೆ ಹೇಗೋ ನಿಭಾಯಿಸಬಹುದು ಅನ್ನುವಂಥ ಸನ್ನಿವೇಶ ಇದೆ. ಆದರೆ ದೇಶದ ಬಹಳಷ್ಟು ರಾಜ್ಯಗಳು ಸನ್ನಿವೇಶವನ್ನು ನಿಭಾಯಿಸೋದಕ್ಕೆ ಆಗೋಲ್ಲ ಅನ್ನುವಂಥ ಮಟ್ಟಿಗೆ ಈಗ ಸಮಸ್ಯೆಗಳ ಕೂಪವಾಗಿದೆ. ಒಂದಲ್ಲ ಎರಡಲ್ಲ ಬಹಳಷ್ಟು ಸಮಸ್ಯೆ ಈಗ ಬಹಳಷ್ಟು ರಾಜ್ಯದಲ್ಲಿ ಕಾಡ್ತಾ ಇದೆ. ಪ್ರಮುಖವಾಗಿ ಆಕ್ಸಿಜನ್ನ ಸಮಸ್ಯೆ ಕಾಡ್ತಾ ಇದೆ. ಎರಡನೇದಾಗಿ ರೆಮ್ಡಿಸಿವಿರ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇದೆ, ಶಾರ್ಟೇಜ್ ಇದೆ. ಮೂರನೇದಾಗಿ ಹಾಸ್ಪಿಟಲ್ಗಳ ಬೆಡ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ಸಮಸ್ಯೆ ಇದೆ. ಆಕ್ಸಿಜನ್ ಅನ್ನ ಹೊರತುಪಡಿಸಿ ಉಳಿದಂತ ಸಂದರ್ಭದಲ್ಲಿ ನಾವು ನೋಡೋದಂದ್ರೆ ವೆಂಟಿಲೇಟರ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ವಿತ್ ಆಕ್ಸಿಜನ್ ಸಪೋರ್ಟ್ ಇರುವಂತಹ ಬೆಡ್ಗಳು ಬಹಳ ಅಲಭ್ಯತೆ ಇದೆ. ಇದೆಲ್ಲದರ ಜೊತೆಗೇನೆ ವ್ಯಾಕ್ಸಿನೇಷನ್ಗೂ ಕೂಡ ಸಂಬಂಧಪಟ್ಟಂಗೆ ಸಮಸ್ಯೆ ಆಗ್ತಾ ಇದೆ. ನಿಮಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲೇ ಈಗ ಕೋವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಹೊಸದಾಗಿ ಇರಲಿ, 18 ವರ್ಷ ಮೇಲ್ಪಟ್ಟಂಥವ್ರಿಗಿರಲಿ, ಉಳಿದಂಥ ಮಂದಿಗೂ ಫಸ್ಟ್ ಡೋಸ್ ತಗೊಂಡವರಿಗೂ ಈಗ ಸೆಕೆಂಡ್ ಡೋಸ್ ಸಿಗ್ತಾ ಇಲ್ಲ ಕೋವ್ಯಾಕ್ಸಿನ್. ಅಂದ್ರೆ ಈ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇದನ್ನೆಲ್ಲ ನಿಭಾಯಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಈಗ ಕೇಂದ್ರ ಸರ್ಕಾರ ಇದೆ. ಯಾಕಂತಾರೆ ಇದರ ಬಹುತೇಕ ವ್ಯವಸ್ಥೆಗಳು ಮಾಡಬೇಕಾಗಿರುವಂಥದ್ದು ಈಗ ಕೇಂದ್ರ ಸರ್ಕಾರನೇ. ಆದರೆ ಈಗೇನೋ ಮ್ಯಾಜಿಕ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಂತೂ ನಿರ್ಧಾರಕ್ಕೆ ಬರೋದಕ್ಕಾಗಲ್ಲ. ಹೀಗಾಗಿ ಲಾಕ್ಡೌನ್ ಅಂತಹ ನಿರ್ಧಾರಕ್ಕೆ ಬರಬಹುದಾದಂಥ ಚಾನ್ಸಸ್ ಇದೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇನ್ಫ್ಯಾಕ್ಟ್ ಮಾತನಾಡುವಂಥ ಸಂದರ್ಭದಲ್ಲಿ ನಂತರದ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಾವು ಪಾಲಿಸುವಂಥ ನಿಟ್ಟಿನಲ್ಲಿ ಮುಕ್ತವಾಗಿದ್ದೀವಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಮೊನ್ನೆ ಹೇಳಿರ್ತಾರೆ, ಲಾಕ್ಡೌನ್ ಯಾವತ್ತಿದ್ರೂ ಕೊನೆಯ ಅಸ್ತ್ರವಾಗಿರಬೇಕು ಅನ್ನುವಂಥ ಸಂಗತಿಯನ್ನ ಹೇಳಿರ್ತಾರೆ. ಹಾಗಾದ್ರೆ ನಾವೀಗ ಈ ಕೊನೆಯ ಅಸ್ತ್ರವನ್ನ ಬಳಸಬೇಕಾದಂತ ಅನಿವಾರ್ಯತೆಯಲ್ಲಿ ಇದೀವ? ಅದು ಈಗಿರುವಂತ ಪ್ರಶ್ನೆ. ಇವತ್ತೇ ಪ್ರಧಾನಿಗಳು ದೇಶದ ಜನರಿಗೆ ಈ ವಿಚಾರವನ್ನ ಸ್ಪಷ್ಟಪಡಿಸುವಂತ ಚಾನ್ಸಸ್ ಇದೆ. ಒಂದೋ ಲಾಕ್ಡೌನ್, ಇಲ್ಲ ಅಂತಂದ್ರೆ ಕಠಿಣ ನಿರ್ಧಾರಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಏನಿರುತ್ತವೆ. ಈಗ ವಿಚಾರ ಅಂತ ಅಂದ್ರೆ ದೇಶದಾದ್ಯಂತ ಒಂದು ಚರ್ಚೆ ಆಗ್ತಾ ಇದೆ, ಲಾಕ್ಡೌನ್ ಈ ಸಂದರ್ಭದಲ್ಲಿ ಅನಿವಾರ್ಯ ಆಗಿದೆಯಾ ಅನ್ನುವಂಥದ್ದನ್ನ. ಮೋದಿ ಏನಾದ್ರು ಸೂಚನೆ ಕೊಟ್ರೆ ಅಫ್ಕೋರ್ಸ್ ಇಲ್ಲಿ ಕರ್ನಾಟಕ ಕಂಪ್ಲೀಟ್ ಆಗಿ ಲಾಕ್ ಆಗಬೇಕಾದಂತ ಅನಿವಾರ್ಯತೆ ಬರುತ್ತೆ. ಅಂದ್ರೆ ಈಗ ಆಲ್ರೆಡಿ ಇಲ್ಲಿ ಕಠಿಣವಾದಂತಹ ರೂಲ್ಸ್ಗಳು ಜಾರಿಯಲ್ಲಿದೆ. ಅದನ್ನು ಮೀರಿದಂತಹ ಕಠಿಣ ರೂಲ್ಸ್ಗಳನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕಾಗಬಹುದು. ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತಿದು. ಅಕಸ್ಮಾತ್ ಪ್ರಧಾನಿ ಅವರು ಏನಾದ್ರು ಲಾಕ್ಡೌನ್ ಮಾಡಿ ಅಂತ ಹೇಳಿದ್ರೆ ನಾವು ಲಾಕ್ಡೌನ್ ಅನ್ನ ಮಾಡ್ತೀವಿ. BS ಯಡಿಯೂರಪ್ಪನವರ ಹೇಳಿಕೆ ಇದು. ಪ್ರಧಾನಿ ಕೊಟ್ಟ ನಿರ್ದೇಶನದಂತೆ ನಾವು ನಡೆದುಕೊಳ್ತೀವಿ. ಅವರೇನಾದ್ರು ಲಾಕ್ಡೌನ್ ಅನ್ನ ಮಾಡಿ ಅಂತಾನೆ ನಾವು ಲಾಕ್ಡೌನ್ ಮಾಡ್ತೀವಿ ಅನ್ನುವಂಥ ಸಂಗತಿಯನ್ನ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ವಾಭಾವಿಕ ಅಲ್ವನ್ರಿ, ದೇಶದ ಪ್ರಧಾನಿ ಇವತ್ತು ಏನೇನು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನು ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನು ಮಾತಾಡ್ತಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ. ನಾವು ಸಹ ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ಸ್ವಾಭಾವಿಕ ಅಲ್ವನ್ರಿ, ದೇಶದ ಪ್ರಧಾನಿ ಇವತ್ತು ಏನೇನು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನು ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನು ಮಾತಾಡ್ತಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ. ನಾವು ಸಹ ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ಸ್ವಾಭಾವಿಕ. ಸೊ ಇಲ್ಲಿ ಮುಖ್ಯಮಂತ್ರಿಗಳು ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನೇ ನಿಯಮಗಳನ್ನ ಜಾರಿಗೆ ತರಬೇಕು ಅನ್ನುವಂಥ ಸೂಚನೆ ಬಂದ್ರು ನಾವು ಅದನ್ನು ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹೌದು,
ಬಟ್ ಇಲ್ಲಿ ಅವರ ಮಾತಿನ ಒಳಾರ್ಥ ಬಹಳ ಕಠಿಣವಾದಂತಹ ರೂಲ್ಗಳನ್ನ ಹೇರಬಹುದಾದ ಚಾನ್ಸಸ್ ಇದೆ ಅನ್ನುವಂಥದ್ದು. ಮೇ 12ರ ಬಳಿಕ ಕರ್ನಾಟಕದಲ್ಲಿ ಜಾರಿ ಆಗುವಂತ ರೂಲ್ಸ್ಗಳೇನು? ಹಾಗಾದ್ರೆ ನಿಮ್ಗೆ ಗೊತ್ತಿರಲಿ, ಈ 12ನೇ ತಾರೀಕಿನ ತನಕನೂ ಕೂಡ ನಾವು ಈಗ ಆಲ್ರೆಡಿ ಇರುವಂತ ಗೈಡ್ ಲೈನ್ಸ್ ಅನ್ನ ಪಾಲಿಸಬೇಕು. ಅದನ್ನ ಸರ್ಕಾರ ಬಹಳ ಟಫ್ ರೂಲ್ಸೋ, ಕೊರೋನಾ ಕರ್ಫ್ಯೂನೋ ಅಥವಾ ಟಫ್ ಕರ್ಫ್ಯೂನೋ ಅಥವಾ ಲಾಕ್ಡೌನೋ ಬೇರೆ ಬೇರೆ ವಿಶ್ಲೇಷಣೆ ಕೊಟ್ಟಿರ್ಬೋದು. ಬಟ್ ಈಗಿರುವಂತ ನಿಯಮಗಳನ್ನ ನಾವು ಪಾಲಿಸ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಅನುಭವಕ್ಕೆ ಬಂದಿದೆ. ಹೋಟೆಲ್ನಲ್ಲಿ ನೀವು ಪಾರ್ಸಲ್ ವ್ಯವಸ್ಥೆ ಇದೆ, ಆಟೋಗಳನ್ನ ನೀವು ಈಗಲೂ ಕೂಡ ಏನಾದ್ರು ಕಚೇರಿಗೆ ಹೋಗುವಂತ ನಿಟ್ಟಿನಲ್ಲಿ ತುರ್ತಾದಂತ ಸಂದರ್ಭದಲ್ಲಿ ಟ್ಯಾಕ್ಸಿ ಆಟೋ ಬಳಸೋಕೆ ಅವಕಾಶ ಇದೆ. ಟ್ರೈನ್ಗಳನ್ನ ಬಳಸ್ತಾ ಇದ್ದೀವಿ, ಅದು ಗೊತ್ತಿಲ್ಲ ಯಾವ ರೀತಿ ಅಂತ ಅರ್ಥ ಅಂತ. ಒಂದ್ ಕಡೆ ಬಸ್ಗಳನ್ನ ಕ್ಲೋಸ್ ಮಾಡ್ತೀವಿ, ಆಟೋ ಸಂಚಾರ ಎಲ್ಲ ಇರಬಾರ್ದು ಅಂತೀವಿ, ಇಂಟರ್ ಡಿಸ್ಟ್ರಿಕ್ಟ್ ಓಡಾಟ ಇರಬಾರ್ದು ಅಂತೀವಿ, ಟ್ರೈನ್ನಲ್ಲಿ ಓಡಾಡ್ಬೋದು. ಹಿಂಗೆಲ್ಲ ಈಗ ವ್ಯವಸ್ಥೆ ಇದೆ. ಬಟ್ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ರೂಲ್ಸ್ ಅನ್ನ ಅಂದ್ರೆ ಗೈಡ್ಲೈನ್ಸ್ ಅನ್ನ ಹೊಡಿಸುವಂತ ಸಂದರ್ಭದಲ್ಲಿ ಅಂದ್ರೆ ರಾಜ್ಯದ ಒಳಗೆ ಟ್ರೈನ್ ಓಡಾಟ ಕೂಡ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಈಗ ನಮ್ಮ ಸರ್ಕಾರನೇ ಮಾಡಿರುವಂಥದ್ದು ನೋಡಿ, ಇಂಟರ್ ಡಿಸ್ಟ್ರಿಕ್ಟ್ ಓಡಾಡಬಾರ್ದು ಅಂತಾರೆ, ಟ್ರೈನ್ನಲ್ಲಾದರೆ ಓಡಾಡ್ಬೋದಂತೆ. ಇದಕ್ಕೇನು ಅರ್ಥ ಇರುತ್ತೆ? ಮುಂದೆ ನಾಡ್ದು 12ನೇ ತಾರೀಕು ಆದಂಥ ನಂತರದಲ್ಲಿ ಟ್ರೈನ್ಗಳ ಓಡಾಟಕ್ಕೂ ಕೂಡ ಬ್ರೇಕ್ ಬಿದ್ದರೂ ಆಶ್ಚರ್ಯ ಇಲ್ಲ. ಹೀಗೆ 12ನೇ ತಾರೀಕಿನ ನಂತರದಲ್ಲಿ ಒಂದಷ್ಟು ಸ್ಟ್ರಿಕ್ಟ್ ಆದಂಥ ರೂಲ್ಸ್ಗಳು ಇಂಪ್ಲಿಮೆಂಟ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಅಥವಾ ಅದು ಕಂಪ್ಲೀಟ್ ಲಾಕ್ಡೌನ್ ಆಗಿದ್ರು ಕೂಡ ಆಶ್ಚರ್ಯ ಇಲ್ಲ. ಕಂಪ್ಲೀಟ್ ಲಾಕ್ಡೌನ್ಗೂ ಈಗಿರುವಂಥ ಗೈಡ್ಲೈನ್ಸ್ಗೂ ಅಥವಾ ಈಗಿರುವಂಥ ನಮ್ಮ ನಿಯಮಗಳಿಗೂ ಏನು ವ್ಯತ್ಯಾಸ ಇರುತ್ತೆ? ವ್ಯತ್ಯಾಸ ಅಂತ ಅಂದರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿಗೆ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫೀಸಲ್ಲಿ ಏನೋ 50% ಆಕ್ಯುಪೆನ್ಸಿ ಅಂದಿದ್ದಾರೆ, ಅಲ್ಲಿ ಯಾವ ಆಕ್ಯುಪೆನ್ಸಿನೂ ಇಲ್ಲ, ಏನಿಲ್ಲ, ಎಷ್ಟು ಬೇಕಾದರೆ ಹೋಗ್ಬೋದು. ಅಂಥವುಗಳಿಗೂ ಕೂಡ ಬ್ರೇಕ್ ಬೀಳುವಂಥ ಚಾನ್ಸಸ್ ಮೊದಲ ಹಂತದಲ್ಲಿರುತ್ತೆ. ಆಮೇಲೆ ಆಟೋ ಟ್ಯಾಕ್ಸಿ ಓಡಾಟಗಳಿಗೆ ಕಂಪ್ಲೀಟ್ ಅಂತ ನಿರ್ಬಂಧ ಹೇರ್ಬೋದಂತ ಚಾನ್ಸಸ್ಸು ಇರುತ್ತೆ. ಕೊರೋನಾದಿಂದ ಕರ್ನಾಟಕವನ್ನ ಉಳಿಸೋದಕ್ಕೆ ಹಾಗಾದ್ರೆ ಇರುವಂತ ಮಾರ್ಗ ಏನು? ರಾಜ್ಯವನ್ನ ಸಾವಿನ ಸುಳಿಯಿಂದ ಪಾರ್ ಮಾಡೋದಕ್ಕೆ ಏನ್ ಮಾಡಬೇಕಾಗಿದೆ? ಹಾಗಾದ್ರೆ ಅಂದ್ರೆ ಈಗೇನೋ ನಾವು ಬಹಳ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀವಿ, ಬಟ್ ಕೇಸಸ್ಗಳು ಇನ್ನೂ 35-40 ಸಾವಿರ ಆನ್ ಅನ್ ಆವರೇಜ್ ಆಗಿ ಪ್ರತಿದಿನ ನೋಡ್ತಾ ಇದ್ದೀವಿ. ಹೀಗಾಗಿನೇ ಲಾಕ್ಡೌನ್ ಅನಿವಾರ್ಯ ಅನ್ನುವಂಥ ಸನ್ನಿವೇಶದಲ್ಲಿ ನಾವು ಇದೀವ. ಪ್ರಧಾನಿ ಮುಖೇನವಾಗಿನೂ ಕೂಡ ಇದೇ ಸೂಚನೆ ಬರಬಹುದಾ? ರಾಜ್ಯವನ್ನ ಉಳಿಸಬೇಕು ಅಂತ ಅಂದ್ರೆ ಕೇಸ್ ಕಡಿಮೆ ಮಾಡಲೇಬೇಕಾಗಿದೆ. ಕೇಸಸ್ಗಳು ಕಮ್ಮಿ ಆಗಬೇಕು ಅಂತ ಅಂದ್ರೆ ಲಾಕ್ಡೌನ್ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಹಲವು ತಜ್ಞರು ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಮಾಡದೆ ಹೋದ್ರೆ ವೈರಸ್ನ ಆರ್ಭಟ ಹೆಚ್ಚಾಗುತ್ತೆ, ಕೇಸಸ್ಗಳು ಹೆಚ್ಚಾಗ್ತಾ ಹೋಗುತ್ತವೆ. ಲಾಕ್ಡೌನ್ ಮುಂದುವರೆದ್ರೆ ಸೋಂಕಿನ ಪ್ರಮಾಣ ಇಳಿಕೆ ಆಗುತ್ತೆ. ಈಗಿರುವಂತ ಈ ಲಾಕ್ಡೌನ್ ಅಥವಾ ಇದಕ್ಕೆ ಇನ್ನೂ ಕೂಡ ಒಂದಷ್ಟು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಗಳನ್ನ ತಂದು ಹೊಸ ಗೈಡ್ಲೈನ್ಸ್ ಹೊರಡಿಸ್ ಮಾಡಬಹುದು ಅಂತ ಲಾಕ್ಡೌನು. ಅದೇನೇ ಇರಲಿ, ವೈರಸ್ನ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಕ್ಡೌನ್ ಅನ್ನುವಂಥದ್ದು ಅನಿವಾರ್ಯ ಅನ್ನುವಂಥ ಸಂಗತಿ ಇದೀಗ ನಿರ್ಮಾಣ ಆಗಿ ಹೋಗಿದೆ ಅನ್ನುವಂಥದ್ದನ್ನ ಹಲವು ತಜ್ಞರು ಹೇಳ್ತಾ ಇದ್ದಾರೆ. ಸರ್ಕಾರ ಮೊದಲ ಹಂತದಲ್ಲಿ ಈ ನೈಟ್ ಕರ್ಫ್ಯೂ ಅನ್ನುವಂಥದ್ದನ್ನ ಮಾತ್ರ ಜಾರಿಗೆ ತಂದಿತ್ತು. ಬಟ್ ಆ ಟೈಮ್ನಲ್ಲಿ ಏನೂ ಅನುಕೂಲ ಆಗಿಲ್ಲ. ನಾವು ನೋಡ್ತಾ ಇದ್ವಿ, ಕೇಸಸ್ಗಳು ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಹೋದದನ್ನು ನಾವು ನೋಡಿದ್ದೀವಿ. ಇದೀಗ ಈ ಲಾಕ್ಡೌನ್ ಮಾದರಿಯ ರೂಲ್ಸ್ಗಳು ಜಾರಿಯಲ್ಲಿರುವಂಥ ಕಾರಣಕ್ಕಾಗಿ ಕೇಸಸ್ಗಳೇನು ಕಮ್ಮಿ ಆಗಿಲ್ಲ, ಹೌದು, ಬಟ್ ಇದಕ್ಕಿಂತ ಮಿಗಿಲಾದಂಥ ಕೇಸಸ್ಗಳು ದಾಖಲಾಗ್ತಾ ಇದ್ವು ಅನ್ನುವಂಥನ್ನ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಈಗಿರುವಂಥ ಈ ನಿಯಮವನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅವಶ್ಯಕತೆ ಬಿದ್ದರೆ ಅಥವಾ ನಿಮ್ಮ ಕೈಲೇನಾದರೂ ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ಕಠಿಣಾತಿ ನಿಯಮಗಳನ್ನು ಆ್ಯಡ್ ಮಾಡಿ ಅನ್ನುವಂಥದ್ದನ್ನು ಕೂಡ ತಜ್ಞರು ಹೇಳ್ತಾ ಇರುವಂತಹ ಸಂಗತಿಯಾಗಿದೆ. ಬಟ್ ವಿಚಾರ ಅಂತ ಅಂದರೆ ಅಂಥ ಲಾಕ್ಡೌನ್ ಅನ್ನುವಂಥ ಪದವನ್ನೇನಾದ್ರು ಪ್ರಯೋಗ ಮಾಡಿ ಅಂಥ ನಿಯಮಗಳನ್ನು ಇಲ್ಲಿ ಸರ್ಕಾರ ಜಾರಿಗೆ ತಂದರೆ ಬಹಳಷ್ಟು ಬಡ ವರ್ಗದವರ ಯೋಗಕ್ಷೇಮ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೆ ಬೀಳುತ್ತೆ. ಅದನ್ನ ಇವ್ರಿಗೆ ಮಾಡೋಕ್ಕೆ ತಾಕತ್ತಿದೆಯಾ? ಅದು ಇಲ್ಲಿರುವಂಥ ಪ್ರಶ್ನೆ. ಅಸಲಿಗೆ ಹಾಕಿದ್ರೆ ಲಾಕ್ಡೌನ್ ಯಾಕೆ ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಸೋಂಕು ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಹೋದ್ರೆ ಅಕಸ್ಮಾತ್ ಏನ್ ಮಾಡೋದಾಗಂದ್ರೆ ಏನ್ ಅವ್ಯವಸ್ಥೆ ಆಗೋಗುತ್ತೆ. ಈಗ ಆಲ್ರೆಡಿ ಅವ್ಯವಸ್ಥೆಯಲ್ಲಿದ್ದೀವಿ, ಇನ್ನು ಯಾವ ತರನಂತ ಗಂಡಾಂತರವನ್ನು ಎದುರಿಸಬೇಕಾಗುತ್ತೆ. ಲಾಕ್ಡೌನ್ ಅವಧಿಯಲ್ಲಿ ಸೋಂಕು ಕಂಟ್ರೋಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್, ಯಾಕಂದ್ರೆ ಈ ಚೈನ್ ಬ್ರೇಕ್ ಮಾಡಿದಂಥದ್ದು ಕಂಟ್ರೋಲ್ ಆಗ್ತದೆ. ನಾವು ಕಳೆದ ಬಾರಿ ಎಲ್ಲ ನೋಡಿದ್ದೀವಿ.
ಈಗ ಇರುವಂತ ಪ್ರಮುಖ ವಿಚಾರ ಅಂತ ಅಂದ್ರೆ ಕೇಸಸ್ಗಳನ್ನ ಕಮ್ಮಿ ಆಗ್ಬೇಕಾಗಿರೋದ್ರ ಜೊತೆಗೇನೆ ಸಾವಿನ ಪ್ರಮಾಣ ಕಮ್ಮಿ ಆಗ್ಬೇಕು. ಇದೆಲ್ಲದನ್ನ ದೃಷ್ಟಿಯಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಾಕ್ಡೌನ್ ಅನ್ನ ಮಾಡಲೇಬೇಕು ಅಂತ ತಜ್ಞರು ಹೇಳಿದ್ದಾರೆ. ಸೋಂಕು ಕಂಟ್ರೋಲ್ ಸಾಧ್ಯ ಆಗದೆ ಹೋದ್ರೆ ಸಾವಿನ ಕಂಟ್ರೋಲ್ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಜ್ಞರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೇಸಸ್ಗಳು ಎಷ್ಟೇ ಆಗ್ಲಿ, ಸಾವಿನ ಸಂಖ್ಯೆ ಏನಾದ್ರು ಕಡಿಮೆ ಇದ್ದು ಜನ ಆರಾಮಾಗಿ ಹುಷಾರಾಗಿ ಹಾಸ್ಪಿಟಲ್ ಇಂದ ಹೋಗ್ತಾ ಇದ್ರೆ, ಮನೆಯಲ್ಲಿ ಹುಷಾರಾಗ್ತಾ ಇದ್ರೆ ಅಂದ್ರೆ ಚಿಂತೆ ಇರೋಲ್ಲ. ಆದ್ರೆ ಈಗ ಹಾಗಲ್ಲ, ಸಾವಿನ ಸಂಖ್ಯೆ ಪ್ರತಿದಿನವೂ ಹೆಚ್ಚಾಗ್ತಾ ಇದೆ. ಹೀಗಾಗಿನೇ ಲಾಕ್ಡೌನ್ ಮಾಡಲೇಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸರ್ಕಾರ ಕೊಟ್ಟಿರುವಂತಹ ಹಲವು ವರದಿಗಳಲ್ಲೂ ಕೂಡ ತಜ್ಞರು ಇದೇ ಸಂಗತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಸೋಂಕು ಏನಾದರೂ ಕಂಟ್ರೋಲ್ ಆಗದೆ ಹೋದ್ರೆ ಸಾವಿನ ಕಂಟ್ರೋಲ್ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಹಾಸ್ಪಿಟಲ್ಗೆ ಎಡತಾಗುವಂತ ಸನ್ನಿವೇಶ ಹಾಗೇನೆ ಮುಂದುವರಿಯುತ್ತೆ. ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕಾಗದೇ ಇರುವಂತಹ ಸನ್ನಿವೇಶವೂ ಕೂಡ ಹಾಗೇ ಮುಂದುವರಿಯುತ್ತೆ. ಹಾಗೆ ಏನೂ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದನ್ನ. ಹೀಗಾಗಿ ಲಾಕ್ಡೌನ್ ಅನ್ನ ಏನಾದರೂ ಹೇರಿದ್ರೆ ಆಗ ನಾವು ಚೈನ್ ಬ್ರೇಕ್ ಮಾಡೋದಕ್ಕೆ ಅವಕಾಶ ಇದೆ. ತತ್ಕ್ಷಣಕ್ಕೆ 2-3 ದಿನಕ್ಕೆ ಅಲ್ಲದೆ ಹೋದ್ರೂ ಕೂಡ ಒಂದು 7-8 ದಿನಗಳಾದ ನಂತರದಲ್ಲಿ ನಿಧಾನವಾಗಿ ಆ ಲಾಕ್ಡೌನ್ನ ಫಲಿತಾಂಶ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಕೇಸಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಸಿವಿಯರ್ ಆಗಿ ಯಾರ್ಯಾರನ್ನ ನಾವು ಟ್ರೀಟ್ ಮಾಡಬೇಕಾಗಿರುತ್ತೆ ಅಥವಾ ಕಂಡೀಷನ್ ಇರ್ತಾರೆ ಅಂಥವ್ರನ್ನ ಮಾತ್ರ ಹಾಸ್ಪಿಟಲ್ಗೆ ಸೇರಿಸೋದಕ್ಕೆ ಅವಕಾಶನೂ ಆಗುತ್ತೆ. ಅವ್ರ ಸಂಖ್ಯೆನೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸಿವಿಯಾರಿಟಿಯ ಏನು ಪೊಸಿಷನ್ ಆ ಹಂತದಲ್ಲಿರುವಂಥ ಪೇಷಂಟ್ನ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಬಾರಿಯ ಲಾಕ್ಡೌನ್ನಿಂದಾಗಿ ನಾವು ಕನಿಷ್ಠ 5,000 ಸಾವುಗಳನ್ನು ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಸಂಗತಿಯನ್ನ ಹೇಳಿದ್ದಾರೆ. ಈಗ ಆಲ್ರೆಡಿ ಸಾಧ್ಯ ಆಗಿದೆ ಅದು ಈಗಿರುವಂಥ ನಿಯಮಗಳಿಂದಾಗಿ. ಇನ್ನು ಮುಂದುವರೆದ ಭಾಗವಾಗಿ ಏನಾದ್ರು ನಾವು ಇದನ್ನು ಮುಂದುವರಿಸಿದ್ದೇ ಆಗಿದ್ದಲ್ಲಿ ಅಥವಾ ಇನ್ನಷ್ಟು ಕಠಿಣವಾಗಿ ನಾವು 14 ದಿನದ ಲಾಕ್ಡೌನ್ನ ಮುಂದುವರಿಸಿದ್ದೇ ಆದಲ್ಲಿ ಮತ್ತಷ್ಟು ಸಾವಿನ ಸಂಖ್ಯೆ ಇಳಿಕೆ ಆಗುತ್ತೆ ಅನ್ನುವಂಥನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ 14 ದಿನ ಲಾಕ್ಡೌನ್ ಅನ್ನ ವಿಧಿಸಿದ್ರೆ ಈ ಪ್ರಮಾಣವನ್ನ ಹೆಚ್ಚು ಮಾಡ್ಬೋದು, ಅಂದ್ರೆ ಉಳಿಸ್ಕೊಳ್ಳುವಂತ ಪ್ರಮಾಣವನ್ನ ಹೆಚ್ಚು ಮಾಡ್ಬೋದು. ಮತ್ತೆ 3,000ಕ್ಕೂ ಅಧಿಕ ಸೋಂಕಿತರ ಸಾವುಗಳನ್ನ ನಮಗೆ ನಿಲ್ಲಿಸೋದಕ್ಕೆ ಅವಕಾಶ ಇದೆ. ಈ ಮೂಲಕ ಲಾಕ್ಡೌನ್ನ ಮುಖೇನವಾಗಿ ಕರ್ನಾಟಕದಲ್ಲಿ ಸಾವಿನ ಸರಣಿಗೆ ನಮಗೆ ಬ್ರೇಕ್ ಹಾಕೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ತಜ್ಞರು ತಾವು ಕೊಡ್ತಾ ಇರುವಂತ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಲಾಕ್ಡೌನ್ ಮುಂದುವರಿಸಬೇಕಾದಂಥ ಅನಿವಾರ್ಯತೆಗೆ ಮೊದಲ ಕಾರಣ ಆಗಿದೆ. ಈಗ ನಾವು ಏನಾದರೂ ಈ ಲಾಕ್ಡೌನ್ ಅನ್ನು ಮುಂದುವರಿಸಿದ್ದೇ ಆದಲ್ಲಿ ಸುಮಾರು 8,000 ಮಂದಿಯ ಪ್ರಾಣ ಉಳಿಸೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಮೇ 12ರ ನಂತರವೂ ಕೂಡ ಮತ್ತೆ 14 ದಿನ ಲಾಕ್ಡೌನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಜ್ಞರು ಒಲವನ್ನು ಹೊಂದಿದ್ದಾರೆ. ಕಂಪ್ಲೀಟ್ ಆಗಿ ಲಾಕ್ಡೌನ್ ಅಲ್ಲದೆ ಹೋದ್ರೂ ಕೂಡ ಈಗಿರುವಂಥ ಸನ್ನಿವೇಶವನ್ನ, ಈಗಿರುವಂಥ ಪರಿಸ್ಥಿತಿಯನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ. ಈ ನಿಯಮಗಳನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇದ್ದಾರೆ. ಎರಡನೇ ಕಾರಣ ಏನು? ಒಂದು, ಸಾವಿಗೆ ನಾವು ಬ್ರೇಕ್ ಹಾಕೋದಕ್ಕೆ ಅವಕಾಶ ಇದೆ ಅನ್ನುವಂಥನ್ನ. ಎರಡನೆಯದು, ಚೈನ್ ಬ್ರೇಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಲಾಕ್ಡೌನ್ ಮಾಡುವಂಥ ಕಾರಣದಿಂದಾಗಿ ಅನ್ನುವಂಥ ಸಂಗತಿಯನ್ನ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ತಡೆಗಟ್ಟೋದಕ್ಕೆ ಚಾನ್ಸಸ್ ಇದೆ ಅಂತ. ಲಾಕ್ಡೌನ್ನ ಸಂದರ್ಭದಲ್ಲಿ ನಾವು ಜನರ ಓಡಾಟವನ್ನ ನಿಯಂತ್ರಣ ಮಾಡಬಹುದು, ಜನ ಗುಂಪುಗೂಡೋದನ್ನ ತಡೆಯಬಹುದು, ಚೈನ್ ಬ್ರೇಕ್ ಮಾಡೋದಕ್ಕೆ ಸುಲಭವಾದಂಥ ದಾರಿ ಸಿಕ್ಕಂಗಾಗುತ್ತೆ ನಮಗೆ. ಇಲ್ಲ ಅಂತಂದ್ರೆ ಸಮಸ್ಯೆ ಹೀಗೆ ಮುಂದುವರ್ತ್ಕೊಂಡು ಹೋಗುತ್ತೆ ಅನ್ನುವಂತ ಹೇಳ್ತಾರೆ. ಈಗ ಆಲ್ರೆಡಿ ನಾವು ಚೈನ್ ಬ್ರೇಕ್ ಮಾಡುವಂತ ನಿಟ್ಟಲ್ಲಿ ಒಂದು ಹಂತದಲ್ಲಿ ಯಶಸ್ವಿ ಆಗಿದ್ದೀವಿ ಅನ್ನುವಂಥ ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ತಜ್ಞರ ಪ್ರಕಾರ ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲೇ ನಿತ್ಯ 80,000ದಷ್ಟು ಕೇಸಸ್ಗಳು ಬರ್ಬೋದಾದಂಥ ನಿರೀಕ್ಷೆ ಇತ್ತು ಈ ಟೈಮ್ನಲ್ಲೇ. ಬಟ್ ಈಗ ಟೈಟ್ ರೂಲ್ಸ್ ಜಾರಿ ಮಾಡಿರುವಂಥ ಕಾರಣಕ್ಕಾಗಿ ನಾವು 40,000ದ ಆಸುಪಾಸಿನಲ್ಲಿದ್ದೀವಿ. 45, 48, 42 ಹೀಗೆ 1000 ಕೇಸ್ಗಳು ಬರ್ತಾ ಇದೆ. ಹೀಗಾಗಿ ಕೊರೋನಾದ ಈ ಚೈನ್ ಬ್ರೇಕ್ ಮಾಡೋದಕ್ಕೆ ಒಂದು ಹಂತದಲ್ಲಿ ನಮಗೆ ಸಾಧ್ಯ ಆಗಿದೆ. ಆದರೆ ಇದರ ಮುಂದುವರೆದ ಭಾಗವಾಗಿ ನಾವು ಇದರಲ್ಲಿ ಯಶಸ್ಸು ಕಾಣಬೇಕು ಅಂತ ಅಂದರೆ ಈ ಲಾಕ್ಡೌನ್ನ ಅವಧಿಯನ್ನು ಮುಂದುವರಿಸಬೇಕು, ಇದರ ಅಗತ್ಯತೆ ಖಂಡಿತ ಇದೆ ಅನ್ನುವಂಥದ್ದನ್ನು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಇದು ಈ ಲಾಕ್ಡೌನ್ನ ಅನಿವಾರ್ಯತೆ ಯಾಕಿದೆ ಅನ್ನುವಂಥ ಮೂರನೇ ಕಾರಣ ನಾವು ನೋಡ್ತಾ ಹೋಗೋಣ. ಲಾಕ್ಡೌನ್ ಜಾರಿ ಮಾಡಿದರೆ ಕಠಿಣವಾದಂಥ ರೂಲ್ಸ್ ಬಗ್ಗೆ ತಜ್ಞರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗಿರುವಂಥ ರೂಲ್ಸ್ಗಳಿಗೆ ಇನ್ನೊಂದಷ್ಟು ಹೊಸದಾಗಿ ಕಠಿಣವಾದಂಥ ರೂಲ್ಸ್ಗಳನ್ನು ಹೇರಬೇಕು ಅನ್ನುವಂಥದ್ದು, ಇನ್ನಷ್ಟು ಕಠಿಣವಾದಂಥ ಲಾಕ್ಡೌನ್ ಬೇಕು ಅನ್ನುವಂಥನ್ನ ತಜ್ಞರು ಹೇಳ್ತಾ ಇದ್ದಾರೆ. ನನಗೆ ಮೊದಲ ಹಂತದಲ್ಲೇ ಹೇಳ್ದಂಗೆ ಸರ್ಕಾರ ತೆಗೆದುಕೊಂಡಿರುವಂಥ ಕೆಲ ನಿರ್ಧಾರಗಳು ಬಹಳ ಬಾಲಿಶವಾದಂಥ ನಿರ್ಧಾರಗಳು ಅಂತ ಸಹಜವಾಗಿ ಅನಿಸುತ್ತೆ. ಈ ಲಾಕ್ಡೌನ್ನ ಈ ಸಂದರ್ಭದಲ್ಲೂ ತೆಗೆದುಕೊಂಡಿರುವಂಥ ನಿರ್ಧಾರಗಳು. ಹಾಗಾಗಿ ಈ ಲಾಕ್ಡೌನ್ಗೆ ಮತ್ತಷ್ಟು ಕಠಿಣ ನಿರ್ಧಾರಗಳು ಆ್ಯಡ್ ಆಗಬೇಕು, ಕಠಿಣ ರೂಲ್ಸ್ಗಳು ಸೇರ್ಕೊಳ್ಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ಏನೇನೋ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಟ್ಟರೂ ಕೂಡ ಕಂಟ್ರೋಲ್ ಮಾಡುವಂಥ ಕಾರ್ಯ ಇರಬೇಕು. ವಿಪರೀತವಾಗಿ ಜನ ಗುಂಪು ಕೂಡೋದನ್ನ ಕಂಟ್ರೋಲ್ ಮಾಡಲೇಬೇಕು ಅಂತ. ಹೀಗಾಗಿನೇ 4 ಗಂಟೆ ಇದ್ದಂಥ ಅವಕಾಶವನ್ನು 6 ಗಂಟೆಗೆ ಏರಿಸಿದ್ದಾರೆ. ಸ್ವಲ್ಪ ಜನರ ಈ ಗುಂಪುಗೂಡಿಕೆಯಲ್ಲೂ ಕಮ್ಮಿ ಆಗಿದೆ.
ಸದ್ಯ ಇರುವಂಥ ಟೈಮ್ ಲಿಮಿಟನ್ನು ಹೆಚ್ಚಾಗಿದ್ದು ಕಡಿಮೆ ಮಾಡಬೇಕು ಅನ್ನುವಂಥ ಕಾರಣವನ್ನು ಕೂಡ ಕೊಟ್ಟಿದ್ದಾರಂತೆ. ಗೊತ್ತಿಲ್ಲ ಅದರಿಂದ ಅದು ಹೇಗೆ ಇವರು ಗುಂಪು ಸೇರೋದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವಸ್ತು ಖರೀದಿಗೆ 6 ಗಂಟೆ ಅವಕಾಶ ಕೊಟ್ಟರೆ ನಿಧಾನವಾಗಿ ಜನ ಹೋಗ್ತಾರೆ, ಇಲ್ಲ 2 ಗಂಟೆ ಅಂದರೆ ಗುಂಪು ಗೂಡ್ತಾರೆ. ಹಂಗಾಗಿ ಇವರ ಯೋಚನಾ ಲಹರಿಗಳು ಹೇಗಿದೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ರಾಜಧಾನಿ ಪಾಲಿಗೆ ಮತ್ತೊಂದು ಆತಂಕಕಾರಿ ಸುದ್ದಿ ಇದೆ. ದಿನನಿತ್ಯನೂ ಆತಂಕ ಸುದ್ದಿನೇ ನಾವು ಕೇಳ್ತಾ ಇರೋಂಥದ್ದು. ಆದರೆ ಇದರ ಮುಂದುವರೆದ ಭಾಗವಾಗಿ ಕೊರೋನಾ ಪರಿಸ್ಥಿತಿ ಜೂನ್ ಮೊದಲ ವಾರಕ್ಕೆ ಮತ್ತಷ್ಟು ಬಿಗಡಾಯಿಸಬಹುದಾ ಅಂತ ಚಾನ್ಸಸ್ ಇದೆ. ಅಂದ್ರೆ ನಾವೀಗಿರುವಂಥದ್ದು ಮೇ, ಇವತ್ತೆಷ್ಟು ಮೇ 5ನೇ ತಾರೀಕು. ಈ ಮೇ ಮಧ್ಯಭಾಗದಲ್ಲಿ, ಮೇ ಎಂಡಲ್ಲಿ ಎಲ್ಲ ಕಂಟ್ರೋಲ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಅಲ್ಲ, ಜೂನ್ ಮೊದಲ ವಾರದ ಸಂದರ್ಭದಲ್ಲಿ ಸುಮಾರು 75,000 ಆಕ್ಸಿಜನ್ ಬೆಡ್ಗಳ ಅವಶ್ಯಕತೆ ಬೀಳಬಹುದು. ಎಲ್ಲಿಗೆ? ಬೆಂಗಳೂರು ಮಾತ್ರಕ್ಕೆ. ಈಗಿರುವಂತ 3,000 5,000ನೇ ನಮ್ಮ ಕೈಯಲ್ಲಿ ನಿಭಾಯಿಸಕ್ಕಾಗ್ತಾ ಇಲ್ಲ. ಇನ್ನು 75,000 ತನಕ ಇದರ ಏನು ಲಭ್ಯತೆ ಬೇಕಾಗುವಂತ ಅನಿವಾರ್ಯತೆ ಬಿದ್ದರೆ ಆಗ ಸಮಸ್ಯೆ ಆಗುತ್ತೆ. ಕೇಂದ್ರನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದೆ. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ DCM ಅಶ್ವಥ್ ನಾರಾಯಣ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಆತಂಕಕಾರಿ ಮಾಹಿತಿಯನ್ನ ಸ್ವತಃ DCM ಅಶ್ವಥ್ ನಾರಾಯಣ ಅವರೇ ತಿಳಿಸಿದ್ದಾರೆ. ಒಂದಲ್ಲ ಎರಡಲ್ಲ 75,000 ಬೆಡ್ಗಳು, ಆಕ್ಸಿಜನ್ ಸಪೋರ್ಟ್ ಇರುವಂತಹ ಬೆಡ್ಗಳು ನಮಗೆ ಜೂನ್ ಮೊದಲ ವಾರದಲ್ಲಿ ಬೆಂಗಳೂರು ಒಂದಕ್ಕೆ ಬೇಕಾಗಬಹುದಾ ಅಂತ ಒಂದು ಚಾನ್ಸಸ್ ಇದೆ. ಹೀಗಾಗಿ ಹುಷಾರಾಗಿರ್ಬೇಕು ನಾವು ಅನ್ನುವಂಥದ್ದನ್ನು ನಾವು ಹೇಳಿದ್ದಾರೆ. ಜೊತೆಗೆ ಈ ಆಕ್ಸಿಜನ್ನ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ನಿನ್ನೆ ಬಹಳ ಒತ್ತಾಯ ಬಂತು ಅನ್ನುವಂತ ನಾವು ಕೇಳ್ಪಡ್ತೇವೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ನ ನೀಡಿಕೆಯ ನೀತಿ ಕೇಂದ್ರ ಸರ್ಕಾರ ರೂಪಿಸಿರುವಂಥದ್ದೇ ಇದೆಲ್ಲ ಸಮಸ್ಯೆ ಕಾರಣ ಆಗಿರೋದು ಅನ್ನುವಂಥ ತಜ್ಞರು ಹೇಳ್ತಾ ಇದ್ದಾರೆ. ಅದು ಬಹಳ ಕಡೆ ಅದು ಪ್ರಕಟ ಆಗ್ತಾ ಇದೆ ಕೂಡ. ಸಚಿವರುಗಳ ಮೇಲೆ, ಸಂಸದರ ಮೇಲೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಬಟ್ ಅವ್ರು ಯಾರು ಬಿಡಿ, ಧ್ವನಿನೇ ಇಲ್ಲದೆ ಇರುವಂಥ ಮಂದಿ, ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಆಕ್ಸಿಜನ್ನನ್ನು ನಾವು ತೆಲಂಗಾಣಕ್ಕೆ ಕಳಿಸೋದಂತೆ, ಗುಜರಾತಿಗೆ ಕಳಿಸೋದಂತೆ, ಉತ್ತರ ಪ್ರದೇಶಕ್ಕೆ ಕಳಿಸೋದಂತೆ, ಇನ್ನೆಲ್ಲೋ ಒಡಿಶಾದಲ್ಲಿ ಉತ್ಪಾದನೆ ಆಗುವಂಥ ಆಕ್ಸಿಜನ್ನನ್ನು ನಾವು ತರಿಸ್ಕೊಳ್ಳೋದಂತೆ. ಸೊ ಈ ತೆರನಾಂತ ನೀತಿಯಿಂದಾಗಿನೇ ಆಕ್ಸಿಜನ್ ಸರಬರಾಜು ಸಾಧ್ಯ ಆಗ್ತಾ ಇಲ್ಲ ಸಮರ್ಪಕವಾಗಿ. ಹೀಗಾಗಿನೇ ಸಾವಿಗೆ ಇದು ಬಹಳ ಕಾರಣ ಆಗ್ತಾ ಇದೆ. ಸಂಸದರುಗಳು, ಸಚಿವರುಗಳು ಇದನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ನಮ್ಮ ಸರ್ಕಾರ. ಆದರೆ ಅದನ್ನು ತರ್ತಾ ಇಲ್ಲ. ಯಾಕಂದ್ರೆ ಇವರಿಗೆ ಅಲ್ಲಿ ಗಟ್ಟಿಯಾಗಿ ಮಾತನಾಡುವಂಥ ಧ್ವನಿ ಇಲ್ಲ, ಪುಕ್ಕಲುತನ ಅಂತ ಕಾಣಿಸುತ್ತೆ. ಹಿಂಗಾಗಿನೇ ಈ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಅನ್ನುವಂಥನ್ನ ಬಹಳ ಮಂದಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ಇವರು ಅದ್ರ ಬಗ್ಗೆ ಯಾವ ಮಟ್ಟಿಗೆ ಧೈರ್ಯ ತಗೊಂಡು ಮಾತಾಡ್ತಾರೆ ಅನ್ನುವಂಥದ್ದು ಇಲ್ಲಿ ತನಕನೂ ಕೂಡ ಅಸ್ಪಷ್ಟ. ಹೀಗಾಗಿನೇ ಈ ಆಕ್ಸಿಜನ್ ಲಭ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಂದ್ರದ ಜೊತೆಗೆ ಸಮರ್ಪಕವಾಗಿ ವಿಚಾರವನ್ನು ಮಂಡಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಿನ್ನೆಯ ಸಭೆಯ ಸಂದರ್ಭದಲ್ಲೂ ಕೂಡ ಡಿಸ್ಕಷನ್ಗೆ ಬಂದಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ನಿನ್ನೆ ಈ ಕೋವಿಡ್ ಟಾಸ್ಕ್ ಫೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಹೊಸದಾಗಿ ಒಂದು ರಚಿಸಲ್ಪಟ್ಟಿರುವಂತಹ ಟೀಮ್ ನಿನ್ನೆಯ ಸಭೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಬಹಳ ಆತಂಕಕಾರಿ ಸಂಗತಿಗಳು ಅಲ್ಲಿ ಡಿಸ್ಕಷನ್ಗೆ ಬಂದಿದೆ. ಕೇಂದ್ರ ಸರ್ಕಾರವೇ ಕೊಟ್ಟಿರುವಂತಹ ಸೂಚನೆಯಂತೆ 75,000 ಬೆಡ್ಗಳ ಅವಶ್ಯಕತೆ